ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನುಪ್ರಿಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ತುಂಬಾ ಚೆನ್ನಾಗಿದ್ದೀನಿ. ಇದು ವಿಡಿಯೋ ಬಂದು ನನ್ನ ಸೀಮಂತದ ವಿಡಿಯೋ ಆಗಿರುತ್ತೆ. ನಮ್ಮ ಹುಡುಗಿ ರೆಡಿ ಮಾಡ್ತಾವಳೆ. ನನಗೆ ಪಾಪ 5:15 ಎದ್ದವಳೆ. ಅವ್ರ ಮನೆಯವ್ರು ಬಿಡಲಿಲ್ಲ ಅಂತ ಅಂದ್ಬಿಟ್ಟು ಕ್ಯಾಬ್ ಮಾಡ್ಕೊಂಬಂದವಳೆ 6:30ಗೆ. 6:30 ಬಂದು. ಹೌದಾ? ಅದು 20 ಮೇಲೆ ಹೋಯ್ತಾನೆ ಇಲ್ಲ ಚಳಿಗೆ. ನನಗೆ ರೆಡಿ ಮಾಡ್ತಾ ಇದ್ಲು, ಹಂಗೆ ನಮ್ಮ ಅತ್ತೆಗೂ ಸ್ವಲ್ಪ ರೆಡಿ ಮಾಡು ಅಂದೆ. ಅವ್ರೇನು ಜಾಸ್ತಿ ರೆಡಿ ಆಗಲ್ಲ, ಅದಕ್ಕೇ ಅವ್ರಿಗೆ ಹೇರ್ ಸ್ಟೈಲ್ ಮಾತ್ರ ಮಾಡು ಅಂತ ಹೇಳಿದ್ದೆ. ಅದಕ್ಕೆ ಈ ಥರ ಹೇರ್ ಸ್ಟೈಲ್ ಮಾಡಿದ್ಲು. ನಿಜವಾಗ್ಲೂ ಚೆನ್ನಾಗಿತ್ತು. ಅವರು ಈ ಮೇಕಪ್ ಎಲ್ಲ ಇಷ್ಟಪಡಲ್ಲ, ಅದಕ್ಕೆ. ನೋಡಿ, ಫ್ರೆಂಡ್ಗೆ ಮೇಕಪ್ ಮಾಡೋದಾದ್ರೆ ಇದೇ. ನಾವೇನಾದರೂ ಫ್ರೆಂಡು ಅಂತ ಕರ್ಸಿದ್ರೆ ಎಲ್ಲ ನಮ್ಮ ಕೈಗೆ ಹೊಡೆದಾರೆ, ಹಿಡ್ಕೊಳ್ಳೋಕ್ಕೆ ಮಾಡೋಕ್ಕೆ ಎಲ್ಲನೂ. ಮತ್ತೆ ನೋಡಿ ಹಿಂಗೆ ಅಂತ. ನಾನ್ ಪ್ರೆಗ್ನೆಂಟ್ ಅಂತ ನಿಧಾನ ಮಾಡ್ತೀನಿ, ಇಲ್ಲ ಅಂದ್ರೆ ಅವ್ವಾ ಮಾಡ್ತಿದ್ದೆ. ಓ ದೇವರೇ, ಹಬ್ಬ ಮಾಡ್ತಿದ್ದೆ. ನಮ್ಮ ಅತ್ತೆಗೂ ಮತ್ತು ನಮ್ಮ ಅಮ್ಮಂಗೂ ಸೀರೆ ಉಡ್ಸೋದು ಮತ್ತು ಹೇರ್ ಸ್ಟೈಲ್ ಒಂದು ಹೇಳಿದ್ದೆ. ಅದಕ್ಕೆ ಈ ಥರ ಮಾಡಿದ್ಲು ಹೇರ್ ಸ್ಟೈಲು. ನನಗಂತೂ ಸಖತ್ತು ಇಷ್ಟ ಆಯಿತು ಇದು ಹೇರ್ ಸ್ಟೈಲು. ನನಗೂ ಇದೇ ಥರ ಮಾಡು ಅಂತ ಹೇಳಿದೆ, ಆದರೆ ನನಗೆ ಬೇರೆ ಥರ ಮಾಡಿದ್ಲು. ನೆರಿಗೆ ಸರಿ ಮಾಡ್ಕೊ, ಮುಂದೆ ಮುಂದೆ ನೆರಿಗೆ ಚೂರ್ ಚೂರ್ ಇಡಕ್ಕೆ ಮಾಡಿ ಮಾಡಿ. ಫೋಟೋಸ್ ಎಲ್ಲ ತೆಗೆಸ್ಕೊಂಡು ವಿಡಿಯೋಸ್ ಎಲ್ಲ ಮಾಡಿಸ್ಕೊಂಡು ಅದಾದಮೇಲೆ ಶಾಸ್ತ್ರ ಎಲ್ಲ ಮುಗೀತು. ಅದೇ ಅರಿಶಿನ ಕುಂಕುಮದೇನೇನೋ ಮಾಡ್ತಾರಲ್ಲ, ಅದೆಲ್ಲ ಮುಗೀತು. ಅದಾದಮೇಲೆ ಊಟಕ್ಕೆ ಬಂದೆ. ಆಲ್ಮೋಸ್ಟ್ 3:30 ಆಗಿತ್ತು ನಾನು ಊಟಕ್ಕೆ ಕೂರೋ ಅಷ್ಟರಲ್ಲಿ. ನಾನೇ ಲಾಸ್ಟ್ ಅನ್ಸುತ್ತೆ ಊಟ ಮಾಡಿದ್ದು. ಅದಾದಮೇಲೆ ನಾನು ವೀಡಿಯೋಸ್ ಮಾಡಿಸಿದ್ನಲ್ಲ, ಅಂದರೆ ಮೆಟರ್ನಿಟಿ ಶೂಟ್ದು, ಅದನ್ನು ನೋಡೋಣ ಅಂತ ಕೂತ್ಕೊಂಡ್ವಿ. ವಿಡಿಯೋಸ್ ಎಲ್ಲ ನೋಡಿದ್ದಾದ್ಮೇಲೆ ನನ್ನ ಫ್ರೆಂಡ್ಸು ಲೇಟಾಗಿ ಬಂದರು. ಹಾಗಾಗಿ ಅವ್ರು ಬಂದಿದ್ದಾರೆ ಅಂತ ಇವಳೆಲ್ಲ ಫಂಕ್ಷನ್ ಮುಗಿದ್ಮೇಲೆ ಎಲ್ಲ ಎತ್ತಕ್ಕೆ ಬಂದಿದ್ದಾಳೆ. ಬನ್ನಿ, ಯಾರು ಊಟ ಮಾಡೋದು ಲಾಸ್ಟ್ ಅವ್ರು ತರ್ಸ್ಕೊಂಡ್ರ ಇಲ್ಲ. ಓ ಕುತ್ಕೊಂಡು ಹಾಕಿ ನಿಂತ್ಕೊಂಡೆ ಹಾಕ್ಬಿಟ್ಟಲ್ಲೇ. ಓಯ್ ಹಾಕೊಂಡೇನೆ, ಏನಾಗಲ್ಲ. ಥ್ಯಾಂಕ್ ಯು. ಏನಾಯಿತು ಅಂತ ಅಂದರೆ, ಸೀಮಂತ ಎಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ಬಂದರು ಜನ. ಏಕೆಂದರೆ ಸ್ವಲ್ಪ ಲೇಟಾಗಿ ಬಂದರು, ಯಾಕೆ ಅಂತ ಗೊತ್ತಿಲ್ಲ. ಅದಾದಮೇಲೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ರು ಅಣ್ಣರು. ನಾವು
ನಮ್ಮ ಅಣ್ಣನ್ನೇ ಅಲ್ವಾ ಕರೆಸಿದ್ದು ಫೋಟೋಗೆಲ್ಲನೂ. ಅವರೆಲ್ಲ ಪ್ಯಾಕ್ ಮಾಡಿಕೊಂಡ್ರು. ಅಷ್ಟೊತ್ತಿಗೆ ನನ್ನ ಮನೆಯವ್ರ ಫ್ರೆಂಡ್ ನನಗೆ ಅಂತ ಅಂದ್ಬಿಟ್ಟು, ನನಗೆ ಡ್ರೀಮ್ ಕೇಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದು ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಅವರು ಮಾಡ್ಕೊಂಡು ತೊಗೊಂಬಂದಿದ್ರು ನನಗೆ ಅಂತ ಅಂದ್ಬಿಟ್ಟು. ಅದು ಸ್ವಲ್ಪ ಲೆಟರ್ಸ್ ಎಲ್ಲ ಉದ್ರೋಗ್ಬಿಟ್ಟಿತ್ತಾ, ಅದಕ್ಕೆ ನಾನು ಅದನ್ನೆಲ್ಲ ಜೋಡಿಸ್ಬಿಟ್ಟು ವಿಡಿಯೋ ಮಾಡ್ಕೋತಾ ಇದ್ದೆ. ನಿಜ ನನಗೆ ಇಷ್ಟ ಅಂದರೆ ಅದು ಎಷ್ಟೊತ್ತಿನಲ್ಲಿ ತಂದುಕೊಟ್ರು ತಿಂತೀನಿ, ಹೊಟ್ಟೆ ತುಂಬಿದ್ರೂ ತಿಂತೀನಿ ನಾನು. ಅದಾದಮೇಲೆ ಅಲ್ಲೇ ತಿನ್ಕೊಂಬಿಟ್ಟೆ ನಾನು ಒಂದು ಸ್ವಲ್ಪ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅವರು. ನಾನು ಯಾವಾಗ ತಿನ್ನಬೇಕು ಅಂತಂದರೂ ಅವ್ರಿಗೆ ಹೇಳಿದ್ರೆ ಸಾಕು, ವಿತಿನ್ ಹಾಫ್ ಆನ್ ಅವರಲ್ಲೆಲ್ಲ ರೆಡಿ ಮಾಡಿಬಿಟ್ಟು ಶಾಪ್ ಹತ್ರ ಕೊಟ್ಟು ಕಳಿಸ್ಬಿಡ್ತಾರೆ. ನಮ್ಮ ಮನೆಯವ್ರು ಊಟಕ್ಕೆ ಬರುವಾಗ, ಇಲ್ಲ ಅಂತಂದರೆ ಏನಾದರೂ ಆ ಕಡೆ ಹೋದಾಗ ತೊಗೊಬಂದ್ಬಿಡ್ತಾರೆ. ಏನು ಮಿಸ್ ಮಾಡಿದ್ರು ಇದನ್ನು ಮಾತ್ರ ಮಿಸ್ ಮಾಡೋಲ್ಲ, ನನಗಿಷ್ಟ ಅಂತ ಅಂದ್ಬಿಟ್ಟು. ಅದೆಲ್ಲ ಆದಮೇಲೆ ಆರತಿ ಮಾಡಬೇಕಾಗಿತ್ತು. ಅದಕ್ಕೆ ನನ್ನ ತಂಗಿರು ಬಂದಿದ್ದರು, ಹಂಗೆ ರೂಪನೂ ಇದ್ಲಲ್ಲ, ಸರಿ ಅಂತ ಅವರವರೇ ಎಲ್ಲ ಸೇರಿಕೊಂಡು ಆರತಿ ಮಾಡ್ತಾಯಿದ್ರು. ನಿಜ ನನಗಂತೂ ಸೀಮಂತ ಅಂದರೆ ಒಂದು ಡ್ರೀಮ್ ಆಗಿತ್ತು. ನನಗೆ ಹಿಂಗೆ ಆಗಬೇಕು ಅನ್ನೋದೊಂದು ಆಸೆ ಇತ್ತು. ಅದಕ್ಕಿಂತ ಜಾಸ್ತಿನೇ ಇಷ್ಟಪಟ್ಟು ನಮ್ಮ ಮನೆಯವ್ರು ನನಗೆ ಅಂತ ಅಂದ್ಬಿಟ್ಟು ನನ್ನ ಎಷ್ಟು ಇಷ್ಟಪಟ್ಟಿನೋ ಅದಕ್ಕಿಂತ ಜಾಸ್ತಿನೇ ಮಾಡಿಕೊಟ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು. ನನ್ನ ಲೈಫಲ್ಲಿ ಎಷ್ಟು ಖುಷಿಯಾಗಿದ್ದೆ ಅಂದರೆ ಯಾವಾಗ ಖುಷಿಯಾಗಿದ್ನೋ ಇಲ್ವೋ, ಇವತ್ತಿನ ದಿನ ಮಾತ್ರ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೆ. ಅಷ್ಟು ಇಷ್ಟ ಇತ್ತು ನನಗೆ ಸೀಮಂತ ಮಾಡಿಸ್ಕೋಬೇಕು ಅಂತ ಅಂದ್ಬಿಟ್ಟು. ನನ್ನ ಆಸೆ ಅಂತ ಎಲ್ಲರೂ ನಡೆಸ್ಕೊಟ್ರು, ನಂಗೆ ಅದೇ ಖುಷಿ. ನಾನು ಏನೇ ನಿಜವಾಗ್ಲೂ ಎಷ್ಟು ನನಗೆ ಈ ಥರದ್ದು ಬೇಕು ಅಂದರೆ ಅದೇ ಥರದ್ದು ಸಿಕ್ಕಿದೆ ನನಗೆ ಸೀಮಂತದಲ್ಲಿ. ನನ್ನ ಮದುವೆನೂ ಸಹಿತ ನಾನು ಇಷ್ಟು ಚೆನ್ನಾಗಿ ಆಗೋಕ್ಕಾಗಲಿಲ್ಲ, ಅಷ್ಟು ಚೆನ್ನಾಗಾಗಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಮತ್ತು ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ. ನೋಡಿ ಏನು ತಿಂದು ಹೋದ ಕೊಂಡು ಹೋದ ನಮ್ಮ ಅದನ್ನ ಹಾಕ್ಬಿಡ, ತಿನ್ನಕ್ ಕೊಡಿ. ಅದನ್ನ ಹಾಕೋರ ಮೇಲೆ ಎಲ್ಲ ಕಲ್ಸೋರು ತಗೊಂಡು ಸಾಕು ಅನ್ಕೊಂಡೆ ಒಂದು ಬ್ಯಾಗ್ ತುಂಬ ತುಂಬ್ಕೊಂಡೋಯ್ತವಳೆ ಗುರು. ಸುಮಾರು ಒಂದು 2 ಲಕ್ಷ ಹತ್ರ ಖರ್ಚಾಯಿತು. ನಾವು ಪಾರ್ಟಿಯಲ್ಲಿ ಮಾಡಿದ್ದಿದ್ದೇನೆ. ಇವರು 35+ ಹೇಳಿದರು. ಅದಾದಮೇಲೆ ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ನಾನು, ನಮ್ಮ ಮಾಮ, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲರೂ, ನಮ್ಮ ಅತ್ತೆ, ಇಷ್ಟು ಜನನೂ ನಾವು ಹೊರಟ್ವಿ ಮನೆಗೆ ಅಂತ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾನು ಸೀದಾ ಅಮ್ಮನ ಮನೆಗೆ ಹೋಗಿಲ್ಲ, ಅತ್ತೆ ಮನೆಗೆ ಹೋಗಿದ್ದು. ಏಕೆ ಅಂತಂದರೆ ಅವತ್ತಿನ ದಿನ ಚೆನ್ನಾಗಿರಲಿಲ್ಲ, ಅದಕ್ಕೇ ನೆಕ್ಸ್ಟ್ ಡೇ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದು. ನಾನು ಈ ಬ್ಲೂ ಕಲರ್ ಸ್ಯಾರಿಲೂ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಲೇಟಾಗಿ ಹೋಗ್ಬಿಟ್ಟಿತ್ತು, ಅದಕ್ಕೆ ತೆಗೆಸ್ಕೊಳ್ಳೋಕ್ಕೆ ಆಗಲಿಲ್ಲ. ಅದಾದಮೇಲೆ ಮನೇಲಿ ಪೂಜೆ ಎಲ್ಲ ಮಾಡಬೇಕಿತ್ತಲ್ಲ, ಇಲ್ಲೂ ಸ್ವಲ್ಪ ಶಾಸ್ತ್ರಗಳಿದ್ವು. ಹಂಗಾಗಿ ಮನೇಲಿ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಇಲ್ಲಿ ಅಡುಗೆ ಮಾಡಿ ಊಟಕ್ಕೆ ಇಡ್ತಾರೆ. ಅಮ್ಮನ ಮನೆ ಕಡೆಯಿಂದ ಬಂದುಬಿಟ್ಟು ಅಡುಗೆ ಮಾಡಿ ಊಟಕ್ಕೆ ಇಡ್ತಾರೆ ನಮಗೆ. ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ತೀವಿ. ಸ್ಮೆಲ್ ಕೊಡು. ನನಗೆ ಬೇರೆ ಅಳು ಬರ್ತಾಯಿತ್ತು. ಎಷ್ಟೇ ಆದ್ರೂ ಗಂಡನ ಮನೆಯಿಂದ ಅಮ್ಮನ ಮನೆಗೆ ಹೋಗ್ಬೇಕಾದ್ರೂ ಅಳು ಬರುತ್ತೆ, ಅಮ್ಮನ ಮನೆಯಿಂದ ಗಂಡನ ಮನೆಗೆ ಬರಬೇಕಾದ್ರೂ ಅಳು ಬರುತ್ತೆ. ಅದು ಯಾಕೆ ಎಲ್ಲರಿಗೂ ಹಂಗೆ ಆಗುತ್ತೆ. ನಾನು ಬೇರೆ ಹೇಳ್ತಾಯಿದ್ದೆ, ರೂಪ ಹಂಗೆ ಹಿಂಗೆ ಮಾಡಿ ಸ್ಮೈಲ್ ಮಾಡಿಸ್ತಾ ಇದ್ಲು, ನಗಿಸ್ತಾ ಇದ್ಲು. ವೀಡಿಯೋ ಮಾಡೆ ಅಂತಂದರೆ ಎಲ್ಲ ಫುಲ್ಲು ವೀಡಿಯೋ ಮಾಡ್ತಾಯಿದ್ಲು. ಅದು ಸಾಕು ಬಿಡೆ ಅಂತ ಹೇಳಿದ್ರು, ಇನ್ನು ಲೈಫಲ್ಲಿ ನೀನು ವೀಡಿಯೋ ಮಾಡು ಅಂತ ಹೇಳ್ಬಾರ್ದು, ಅದಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ಲು ನನಗೆ. ಸರಿ ಆಯಿತು ವೀಡಿಯೋ ಮಾಡು ಅಂತ ಅಂದ್ಬಿಟ್ಟು ನಾನು ಸುಮ್ಮನಾಗಿದ್ದೆ. ಇನ್ನೊಂದ್ಸತಿ ವಿಡಿಯೋ ಮಾಡೋನ್ ಬರ್ದು ನೀನು. ಹೇಳಿ ಏನು ಸ್ಪೆಷಲ್ ಇವತ್ತು? ಹೌದಾ, ಇವತ್ತು ಕೆಲ್ಸಕ್ಕೇನೋ ಹೋಗಿಲ್ಲ, ಲೇಟಾಗಿ ಹೋಗ್ತಾ ಇದ್ದೀರಾ? ಪಾಪ ಪರವಾಗಿಲ್ಲ, ಮಧ್ಯಾಹ್ನದ ಮೇಲೆ ಹೋಯ್ತಿದ್ದೀರಾ. ಬೇಡ 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 ಬೇಡ, ಇದು ಮುಂದಿನ ವರ್ಷದ ವ್ಲಾಗ. ನೀನು ಹಾಕೋದು ಬಿಡು, ಮುಂದಿನ ವರ್ಷಕ್ಕೇನೆ. ನಮ್ಮ ಮನೆಯವ್ರಿಗೂ ತುಂಬಾ ಬೇಜಾರಾಗಿತ್ತು ನಾನು ಹೋಗ್ತಿರೋದು. ಪಕ್ಕದ ರೋಡಲ್ಲಿದ್ರೂ ಆದರೂ ಒಂಥರ ಬೇಜಾರು ಅಂತ ಹೇಳ್ತಾಯಿದ್ರು ಪಾಪ. ಅದಾದಮೇಲೆ ಇಲ್ಲಿ ಏನೋ ಸ್ವಲ್ಪ ಶಾಸ್ತ್ರಗಳು ಮಾಡಿದ್ರು, ನೋಡಿ ನೀವೇ ಫುಲ್ ವೀಡಿಯೋನ. ತರ್ಲಾ?
ವಿಡಿಯೋ ಮಾಡ್ತಾ ಇದ್ದೀನಿ. ನೀವಿಬ್ರು ಬೇಡ. ಅವ್ರಿದಾರಲ್ಲ ಫ್ರೆಂಡ್ ಅಮ್ಮ, 3 ಜನ ಆಗ್ತಾರಲ್ಲ. ಅಮ್ಮ. ಕುಮಾರಿ ಸರಿ ಟವಲ್ ಹೊಸದು ಹತ್ರ ಕೂತ್ಕೊ ಕುಮಾರ, ಸ್ವಲ್ಪ. ಟವಲ್ ಓನರ್ ಆಂಟಿ ಮಂಜುಳಾ ಆಂಟಿ ಅಂತ ಕರೆ. ಮಂಜು ಆಂಟಿ ಅಂತ. ಅವ್ರಿಗೆ ಇದಕ್ಕೆ ಕೊಟ್ಟನಲ್ಲ ನೆನ್ನೆ ಯಾತ್ರೊಳಗೆ ಹಾಕೋದು ಇದು ಬಟ್ಟೆ ತುಂಬಿದ್ರಲ್ಲ ಮಂಜು ಆಂಟಿ ಅಂದ್ರೆ ಬೇಗ ಕೇಳೋದು. ಓನರ್ ಆಂಟಿ ಅಂದ್ರೆ ಸಾಕು. ಓನರ್ ಆಂಟಿ ಇರ್ಬೇಕಂತ. ಏ ಬೇಡ. ಒಂದೆರಡು ಅವ್ರ ಬಾಯಿಗೆ ಹಾಕ್ರಿ ಇದು ಮಾಡಿದ್ರೆ ವಿಡಿಯೋ ಅದನ್ನೇ ಹಾಕ್ತಿದ್ರಲ್ಲ ಈಗ ಹೋಗಲ್ಲಿ ಏನ್ ಕೇಳಕ್ಕಮ್ಮ ಕರಿಯಕ್ಕೆ. ಕರ್ಬೋದು. ಕುಮಾರ್ ಅಂದ್ ಬಿಟ್ಟಂಗಿಲ್ಲ ಅವ್ರು ಅವ್ರು ಮಾತ್ರ ನೀವಚ್ಚಿ ಮುಟ್ಟತ್ತೆ ಏನ ಹಣ್ಣು ಉಂಟು ಬಿಟ್ಟೆ ವಿಡಿಯೋ ಫೋಟೋ ಎರಡು. ವಿಡಿಯೋ ಅಂದು ವಿಡಿಯೋ ಮಾತ್ರ. ಆ ಫೋಟೋದಲ್ಲೆಲ್ಲ ಹಂಗೆ ಒಂದು ಮೇಕಪ್ ಇತ್ತಲ್ಲ ಹಂಗಾಗಿ ಮೊಬೈಲ್ ಎಲ್ಲ ಇಟ್ಕೊಂಡ್ಬಿಡೋದು. ದಿಂಪ ತೋರ್ಸ ಸಕ್ಕರೆ ಕಟ್ಟೆ ಅವ್ರಿಬ್ರು ಬಾಯಿಗೆ ಹಾಕಿ ಇಲ್ಲಿ ಅವ್ವ ಇಲ್ಲಿ ಇಲ್ಲಿ ಅಲ್ಲಪ್ಪ ಅವ್ರಿಬ್ರು ದಿಂಪೆ ದಿಂಪೋ 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 ಇಲ್ಲಿ 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 ಏನೋ ಮಾಡ್ತಾ ಇಲ್ಲ ನೋಡ್ದೇನು ಬಡ್ಲಿಡಿಯವ ಫಸ್ಟ್ ವಿಳ್ಯದಲ್ಲೇ ಅಡಿಕೆ ಇಡಿ 3 ಜನ ಇಟ್ಕೊಂಡು ಆರತಿ ಮಾಡಿ. ನೀವು 3 ಜನ ಅದೇ 3 ಜನ ಅದನ್ನ ಇಡಿ ವಿಳ್ಯದಲ್ಲೇ ಅಡಿಕೆ ಇಡ್ರಿ. ಬಳೆ ಮುಡ್ಸು ಪೂರ್ಣಿಮಾ. ಈಗ ತೋರ್ಸಕ್ಕಾಗ್ಲಿಲ್ಲ ಅಂದ್ರೆ ಹಂಗೆ ಮುಡ್ಸ್ರಿ ಬಳೆ ಕೈಗೆ. ಹಂಗೆ ನಮಸ್ಕಾರ ಮಾಡ್ಕೊ. ಅವ್ವ ಆಗೋಷ್ಟು ನಮಸ್ಕಾರ ಮಾಡು ನಮಸ್ಕಾರ ಮಾಡು. ಕೈ ತುಂಬಾನೇ ಇದೆ ಆಗೋಷ್ಟು ಬಲೆ ತೋರಿಸ್ಬೇಕು. ಬೇಡ ಬೇಡ ತೋರಿಸಿ ಆಗ್ಲಿಲ್ಲ ಅಂದ್ರೆ ಅವಳ ಯಾಕತ್ತಿಯಲ್ಲ ಹಿಂಗ್ ಇಟ್ಕ ಪೂರ್ಣಿಮಾ ಹಿಂಗ್ ಬಳೆ ಇಟ್ಕ ನೀನು ಮಾಡ್ಕೊಳಮ್ಮ, ನಮಸ್ಕಾರ ಮಾಡು. ಅಷ್ಟೇ ಬಳೆ ಕಡೆ ಒಳ್ಳೆದೆಲ್ಲ ಅಡಿಕೆ ಯಾಕೋ ಓತಂತ ಬಂದೆ. ಕರ್ದಾ? ಮೂರು ಹಿಡಿ ಕೊಡಬೇಡ ಹಾಕಿ ಅವ್ರಿಗೆ ಇದೊಂದು ಕೊಡ್ರಿ ಕುಮಾರ್. ಮೂರು ಜನ ಇಟ್ಕೊಳ್ರಿ ಆರತಿ ಮಾಡಿ. ಬಾ ಯಾರು ಆಡ್ಲೇ ಜಾಸ್ತಿ ಹಾಕಿದ್ರೆ ಮಾತ್ರ ಹಾಡ್ ಹೇಳೋದು. ಏನ? ಕಟ್ಲೆ ಜಾಸ್ತಿ ಇದ್ದಾರೆ. ಮೊಬೈಲಾಗಿ ಆಡಕ್ಕೆ ಬರಲ್ಲ ಅಂದ್ರೆ ಯಾರು ಗೊತ್ತು. ಮೊಬೈಲಾಗಿ ಯೂಟ್ಯೂಬಲ್ಲಿ ಹಾಕಿರೋ ಮಾವರ್ ಬೆಳೆದಲ್ಲ ಅಡಿಕೆ ಬಾಳೆಹಣ್ಣು ಇವ್ರಿಗೆ ಕೊಡು. ಅಣ್ಣ ಬಾ ಒಳಗಡೆ ನಮ್ಮ ತಂದ್ಕೊಂಡು ಬರಪ್ಪ ಸಿದ್ಧ ವಿಡಿಯೋ ಮಾಡೋಣ. ಬೆಳೆದಲ್ಲ ಇಲ್ಲೇ ಮಾಡ್ತೀನಿ ತಗೋ ಇದನ್ನ. ಇದು ಕೊಡ್ರಿ ಅವ್ರಿಗೆ ಕೊಡಮ್ಮ ನೀನು ಕೊಡಮ್ಮ ಬಾರಣ್ಣ ಇವ್ರಿಗೆ ಬಾಳೆಹಣ್ಣು. ಹಾಂ ಹೌದು ಹಿಂಗಿರ್ತಾವಕ್ಕ? ಸಿದ್ದುಗೆ ಕೊಡಿ ಇವ್ರು ಕೊಡ್ತಾರೆ ಮಠಕ್ಕೆ ಇಟ್ಕೊಡೋಣ ಕೊಡು ಅದಕ್ಕೆ ಜೋಡ್ಸೊಂದಿದ್ ನಿನಗೆ
ಅಲ್ಲ ಕಣೆ ದಾರ ಕೊಡು ದಾರದ ಕೊಡು ಹಿಂಗೆ ಇಟ್ಕೋಬೇಕಾ ಅಲ್ಲಿ ಹೋಗ್ಬೋದ ಬ್ಯಾಗಿ ಏನು ಅದೇ ಅಕ್ಕ ಬಂದಲ್ಲ ಕೊಡು ಯಾಕೆ ಅವನಿಗೆ ಇಲ್ಲೇ ಇದೆ ಎಲ್ಲ ಕೂಡ ಒಂದು ಮಗಳ ಸಿಗ್ತದೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಸೀದಾ ನಮ್ಮ ಅಮ್ಮನ ಮನೆಗೆ ಹೋಗಬೇಕಿತ್ತು ಇವಾಗ. ಹಂಗಾಗಿ ಎಲ್ಲರೂ ನನ್ನ ಕಳಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಬಂದಿದ್ದರು. ಅಂದರೆ ಸೀಮಂತಕ್ಕೆ ಬಂದಿರೋರು ಯಾರೂ ಹೋಗಿರಲಿಲ್ಲ, ಎಲ್ಲರೂ ಉಳ್ಕೊಂಡಿದ್ರು. ನನ್ನನ್ನು ಕಳಿಸ್ಕೊಟ್ಬಿಟ್ಟು ಅದಾದಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು. ಇದಾಗಿತ್ತು ನನ್ನ ಸೀಮಂತದ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.